ನಾನು ಸಿದ್ದನಗೌಡ ಪಾಟೀಲ್, ಸ್ಥಳೀಯ ಎಚ್ ಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿ 2017ರಲ್ಲಿ ನಿವೃತ್ತಿಯಾಗಿದ್ದೆ. ಈ ಒಂದು ಹಿಂದೂ ಸಂಘಟನೆ ಬಲಗೊಳ್ಳಬೇಕು, ಹಿಂದೂ ಧರ್ಮದ ಜಾಗೃತಿ ಆಗಬೇಕು ಅಂತಕ್ಕಂಥ ಭಾವ ನನ್ನಲ್ಲಿ ಯಾವಾಗ ಇತ್ತು. ಆಗಾಗ ನಾನು ವಿದ್ಯಾರ್ಥಿಗಳಲ್ಲಿ ಕೂಡ ಅದನ್ನು ಪ್ರಚೋದಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಅಂಥ ಒಂದು ಸಂದರ್ಭ ಇವತ್ತು ಬಂದ್ಬಿಡ್ತು. ಈ ಒಂದು ಬೃಹತ್ ಹಿಂದೂ ಸಮಾವೇಶವನ್ನು ಸಿಂಧಿಯಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಷಯ ಅಶೋಕ್ ಅಲ್ಲಾಪುರ ಅವರು ಅನೇಕ ಹಿರಿಯರು ಕೂಡ ಬಂದು ನಿಮ್ಮನ್ನು ಸಂಚಾಲನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಈ ಒಂದು 31ರಂದು ಇದೇ ತಿಂಗಳ 31ರಂದು ಜರುಗತಕ್ಕಂಥ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿ ಸಮಾರೋಪ ಸಮಾರಂಭವನ್ನು ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿಸ್ತಕ್ಕಂಥ ವಿಷಯವನ್ನು ನನ್ನ ಎದುರಿಗೆ ತಂದಿಟ್ಟರು. ಅದಕ್ಕೆ ನಾನು ಸ್ವಸಂತೋಷದಿಂದ ಒಪ್ಪಿಕೊಂಡೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಭಾರತ ದೇಶ ಎಂಥ ಒಂದು ಪ್ರಾಚೀನ ದಿನದಿಂದಲೂ ಎಷ್ಟು ಉನ್ನತವಾದಂಥ ಶ್ರೇಷ್ಠವಾದಂಥ ಸಂಸ್ಕೃತಿ ಪರಂಪರೆಯನ್ನು ಹೊಂದಿತ್ತು. ಆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬರ್ತಕ್ಕಂಥ ಕಾರ್ಯ ಇವತ್ತು ಜರುಗ್ತಾ ಇಲ್ಲ. ಆ ಕಾರ್ಯ ಈ ಹಿಂದೂ ಸಂಘಟನೆಗಳು ಮಾಡಬೇಕು, ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಭಾರತ ದೇಶ ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂಥ ದೇಶ, ಪ್ರಾಚೀನ ಹಿಂದೂ ದೇಶ ಅಂದರೆ ಹೇಗಿತ್ತಂದರೆ ವಿಶ್ವದ ಗುರುವಾಗಿ ಎಲ್ಲರ ಕಣ್ಣಲ್ಲಿ ಕಾಣ್ತಕ್ಕಂಥ ದೇಶವಾಗಿತ್ತು. ಆ ದೇಶ ಇವತ್ತ ಎಷ್ಟೋ ನಾವು ಈ ಕೆಲವೊಂದು ಹಿಂಸಾತ್ಮಕ ಕಾರ್ಯಗಳಾಗಲಿ ಅಥವಾ ಎಷ್ಟು ಸಾಮಾಜಿಕ ವಿದ್ರೋಹ ಕಾರ್ಯಗಳಾಗಲಿ ಜರುಗ್ತಾ ಇವೆ. ಈ ಒಂದು ಒಂದು ಸಂಸ್ಕೃತಿ ಪರಂಪರೆ ನಮ್ದು ಹೇಗಿತ್ತು, ಆ ಒಂದು ಉನ್ನತವಾದಂಥ ಶ್ರೇಷ್ಠ ಪರಂಪರೆ ಉಳ್ತಕ್ಕಂಥ ದೇಶ ಮತ್ತೊಮ್ಮೆ ಉದಯ ಆಗಬೇಕು. ಎಲ್ಲ ಹಿಂದೂ ಧರ್ಮದ ಎಲ್ಲ ಜನಗಳಲ್ಲಿ ಜಾಗೃತಿ ಬರಬೇಕು ಅಂತ ಉದ್ದೇಶದಿಂದ ಈ ಸಿಂದಗಿಯ ವಿವಿಧ ಸಮಾಜಗಳ ಸಂಘಟನೆ ಅಧ್ಯಕ್ಷರುಗಳಾಗಲಿ, ಹಿಂದೂ ಭಾವನೆ ಉಳ್ತಕ್ಕಂಥ ಎಲ್ಲ ವ್ಯಕ್ತಿಗಳಾಗಲಿ, ಹಿರಿಯರಾದಂಥ ಅವಧೂತ್ ಜೋಶಿ ಅವರು, ಅಶೋಕ್ ಅಲ್ಲಾಪುರ, ಪ್ರದೀಪ್ ಜೋಶಿ ಅವರು, ಇವರೆಲ್ಲ ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇದೇ ತಿಂಗಳ ಅಂದರೆ ನಾಳೆ ಶನಿವಾರ 31ರಂದು ಜರುಗ್ತಾ ಇದೆ. ಸರಿಯಾಗಿ 3 ಗಂಟೆಗೆ ಶೋಭಾಯಾತ್ರೆ ಸಾಗ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಆ ಯಾತ್ರೆ ಸಾಗಿಕೊಂಡು ಬಂದು ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಸಿಂದಗಿಯ ಶ್ರೇಷ್ಠ ಮಠದ ಪಟ್ಟಾಧ್ಯಕ್ಷರಾದಂಥ ಪ್ರಭು ಸಾರಂಗ ದೇವ ಶಿವಾಚಾರ್ಯರು ಘನಾಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ, ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಇನ್ನು ಹಿಂದೂ ಸಂಘಟನೆಯ ಹಿರಿಯರಾದಂಥ ಹನುಮಂತ್ ಮಳಲಿ ಅವರು ಹಾಗೂ ಮಹಿಳಾ ಪ್ರತಿನಿಧಿಯಾದಂಥ ಡಾಕ್ಟರ್ ಶಾರದಾ ನಾಡಗೌಡರು ಇವರೆಲ್ಲ ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ, ನಾನು ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ನಾವೆಲ್ಲ ಹಿಂದೂ ದೇಶದಲ್ಲಿ ಇರ್ತಕ್ಕಂಥವರು ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನು ಮಾಡಬೇಕಾದಂಥ ಕರ್ತವ್ಯ ನಮ್ಮದಿದೆ. ಅದರ ಸಲುವಾಗಿ ತಾವು ನೆರೆ ಹೊರೆ ಗೆಳೆಯರ ಎಲ್ಲ ಜನಗಳಲ್ಲಿ ಕೂಡ ಇದು ಯಾವ ಪಕ್ಷಾತೀತವಾಗಿ ನಡೆಯತಕ್ಕಂಥ ಇದೊಂದು ಸಮ್ಮೇಳನ. ಇಲ್ಲಿ ಯಾವುದು ಕಾಂಗ್ರೆಸ್ ಆಗಲಿ ದಳ ಆಗಲಿ ಜನತಾ ಈ ಭಾವನೆಯನ್ನು ತುಂಬಬೇಡಿ. ನಾವೆಲ್ಲರೂ ಹಿಂದೂಗಳು, ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಹಿಂದೂಗಳು, ಹಿಂದೂ ಧರ್ಮದ ಜಾಗೃತಿಯನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಭಾವನೆಯಿಂದ ತಾವುಗಳೆಲ್ಲ ಸ್ವಸಂತೋಷದಿಂದ ಎಷ್ಟು ಅದ್ದೂರಿಯಾಗಿ ಆ ಒಂದು ಸಮ್ಮೇಳನ ಆಗಲಿ ಅಥವಾ ಆ ಶೋಭಾಯಾತ್ರೆ ಆಗಬೇಕು ಅಂದ್ರೆ ಬಹುತೇಕ ಇದು ಒಂದು ಸಿಂದಗಿಯಲ್ಲಿ ಜರುಗತಕ್ಕಂಥ ಐತಿಹಾಸಿಕ ಶೋಭಾಯಾತ್ರೆ ಆಗಬೇಕು. ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸಿಂದಗಿಯಲ್ಲಿ ಕೈಗೊಂಡಂತ ಈ ಕಾರ್ಯ ಇನ್ನಿತರ ಎಲ್ಲಾ ತಾಲೂಕುಗಳಿಗಾಗಲಿ ಎಲ್ಲಾ ಜಿಲ್ಲೆಗಳಿಗಾಗಲಿ ಮಾದರಿಯಾದಂಥ ಈ ಸಮಾವೇಶ ಆಗಲಿ ಅಂತಕ್ಕಂಥ ಆಶೆಯಿಂದ ತಾನೆಲ್ಲ ಈ ಒಂದು ಪತ್ರಿಕಾ ಪ್ರತಿನಿಧಿ ಸಹೋದರರಿಗೆ ನಾನು ಯಾಕೆ ವಿನಂತಿ ಮಾಡ್ತಾ ಇದ್ದೀನಿ ಅಂದ್ರೆ, ತಾವು ಮೀಡಿಯಾದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಚಾರ ಬಹುತೇಕ ಇದಕ್ಕೊಂದು ಶಕ್ತಿ ತುಂಬುತ್ತದೆ. ಅದಕ್ಕೆ ತಾವೆಲ್ಲ ಅತ್ಯಂತ ಮುಖ ಪುಟದಲ್ಲಿ ಆಗಲಿ ಸಾಧ್ಯವಾದಷ್ಟು ಆ ಒಂದು ವಿಷಯವನ್ನ ಪ್ರಕಟಪಡಿಸಿ ಎಲ್ಲಾ ಹಿಂದೂಗಳನ್ನ ಅದ್ದೂರಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಂತೆ ಪ್ರೇರೇಪಣೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ತಾವು ಸಹಭಾಗಿತ್ವವನ್ನು ಕೊಡ್ತೀರಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ವಿನಂತಿಗೆ ತಾವು ಆಗಮಿಸಿದಿರಿ. ತಮಗೆಲ್ಲ ಅನಂತ ಧನ್ಯವಾದಗಳು. ಎಷ್ಟು ಗುರುಗಳು ಹೇಳಿದಂತೆ ಇದು ವಿರಾಟ ಒಂದು ಹಿಂದೂ ಸಮ್ಮೇಳನವನ್ನ ಸಿಂದಗಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದರದು ಸುಮಾರು 15 ದಿನಗಳಿಂದ
ಪೂರ್ವಭಾವಿಯಾಗಿರ್ತಕ್ಕಂಥ ತಯಾರಿಯಾಗಿದೆ. ನಗರದಲ್ಲಿರ್ತಕ್ಕಂಥ 40 ಕಟ್ಟಕಡೆಯ ಸಮಾಜದ ವ್ಯಕ್ತಿಗಳನ್ನು ಗುರುತಿಸಿ ಒಂದೊಂದು ಸಮಾಜ ಇದ್ರೂ ಸಹ ಇವನ್ನ ಸಾಮಾಜಿಕವಾಗಿ ಕೊನೆಯ ಒಂದು ಸಮಾಜ ಅಂದ್ರೆ ಹೆಳವಾರ ಸಮಾಜ, ಬರೀ 2 ಮನೆ ಇದ್ದಾವೆ. ಹೆಳವಾರ ಸಮಾಜ ಇರ್ಬೋದು, ಇವತ್ತು ಕುಡವಕ್ಕಲ ಸಮಾಜ ಇರ್ಬೋದು, ಅಥವಾ ಇವತ್ತು ಶಿಂಪಿಗೆರ, ಭೂವಿ ಮತ್ತು ಈ ರೀತಿಯ ಸಮಾಜಗಳನ್ನು ನಾವು ಗುರುತಿಸಿ ಕಾರ್ಯಕ್ರಮಗಳಲ್ಲಿ ಬರ್ರಿ 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 ಕೂಡ್ರಿ ಗುರು, ಅಲ್ಲಿ ಕೂಡ್ರಿ, ಅಲ್ಲಿ ತೆಗಿ ಏನು ಅದು ಕೆಳಗಡೆ ಬಸ್ಸು, ಅದು ಕೆಳಗಡೆ ಕೂಡ್ರಿ, ಅಲ್ಲೇ ಕೂಡ್ರಿ ಕೂಡ್ರಿ. ಈಗ ತಾನೇ ನಮ್ಮ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ಶಂಕರಲಿಂಗಯ್ಯ ಹಿರೇಮಠರವರನ್ನು ಸ್ವಾಗತಿಸ್ಕೊಳ್ತಾ, ಇವತ್ತು ನಾವು 15 ದಿನಗಳಿಂದ ನಗರದಲ್ಲಿ ಸುಮಾರು 55,000 ಜನಸಂಖ್ಯೆ ಅದ. ಅದರಲ್ಲಿರ್ತಕ್ಕಂಥ ಎಲ್ಲ ಬರಿಗೌಡ್ರು ಇಲ್ಲಿ ಬರಿಗೌಡ್ರು ಇಲ್ಲಿ ಬರ್ರಿ. ಈಗ ತಾನೇ ನಮ್ಮ ರೆಡ್ಡಿ ಸಮಾಜದ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂಗನಗೌಡ ಪಾಟೀಲ್ರು, ಖಾನಾಪುರದ ಗೌಡ್ರು, ಮೊನ್ನೆ ತಾನೇ ನೂತನವಾಗಿ ಅವರು ರೆಡ್ಡಿ ಸಮಾಜದ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಸಭೆಗೂ ಅವರು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ನಮ್ಮ ಧರ್ಮ ಜಾಗರಣೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶೇಖರ್ ಪಾಟೀಲ್ ರವರನ್ನ, ಇಲ್ಲಿ ಬಂದಿರತಕ್ಕಂಥ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಾಗೂ ಪಾಟೀಲ್ ನಮ್ಮ ಇಂಗಳಗಿ ಪಾಟೀಲ್ರನ್ನು ಇಲ್ಲಿ ಸ್ವಾಗತ ಮಾಡ್ತಾ, ಇವತ್ತು ನಾವು 40 ಸಮಾಜಗಳನ್ನ ಈ ನಗರದಲ್ಲಿ ಗುರುತಿಸಿ ಇವತ್ತು ಆ ಕಾರ್ಡ್ಗಳನ್ನ ನಿಮಗೆ ಎಲ್ಲ ಕಾರ್ಡ್ಗಳನ್ನ ತಮಗೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಸುಮಾರು 40 ಸಮಾಜಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು 15 ಸಮಾಜಗಳ ಅಧ್ಯಕ್ಷರ ಸಭೆನೂ ನಾವು ಮಾಡಿದ್ದೀವಿ. ಸುಮಾರು ಒಂದೊಂದು ಮೀಟಿಂಗ್ಗಳಲ್ಲಿ 50-60 ಜನ ತಾಯಂದಿರು, ಹಿರಿಯರು, ಯುವಕರು, ಗಣ್ಯರು ಎಲ್ಲರೂ ಇವತ್ತು ಪಾಲ್ಗೊಂಡಿದ್ದಾರೆ. ಇದೊಂದು ನನ್ನ ಸುಮಾರು 50 ವರ್ಷದ ಹೋರಾಟದ ಜೀವನದಲ್ಲಿ ಹೊಸ ಅನುಭವ. ನಾವು ಯಾರನ್ನೂ ಒಬ್ರಿಗೊಬ್ರು ಹೋಗಿ ಹತ್ತಿರದಿಂದ ಹೋಗಿ ಮಾತನಾಡುವಂಥದ್ದು, ಕೇಳುವಂಥದ್ದು, ನೀವು ಯಾರು ಏನು ಎಂತು ಅನ್ನೋಂಥದ್ದು ನಮ್ಗೆ ಗೊತ್ತೇ ಇರಲಿಲ್ಲ. ಇವತ್ತು ಅವ್ರನ್ನೆಲ್ಲ ನಾವು ಕೇಳಿದಾಗ ಬಹಳ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಇವತ್ತು ನಮ್ಮ ಸರ್ಕಾರಗಳಾಗಲಿ, ಯಾವುದೇ ಸರ್ಕಾರ ಅದೇ ಅಂತಲ್ಲ ಇದು ಅಂತಲ್ಲ, ಯಾವುದೇ ಸರ್ಕಾರಗಳಾಗಲಿ ಇವತ್ತು ನಮ್ಮ ನಗರದಲ್ಲಿ 36 ಜಯಂತಿಗಳನ್ನು ಆಚರಿಸ್ತೀವಿ ನಾವು ವರ್ಷವಿಡೀ. ಇವತ್ತು ಆ ಜಯಂತಿಗಳನ್ನು ಆಚರಿಸ್ತಕ್ಕಂಥ ರಾಷ್ಟ್ರ ನಾಯಕರನ್ನ ನಾವು ನಮ್ಮ ಸಮಾಜಕ್ಕೆ ನಾವು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಉದಾಹರಣೆಗಾಗಿ ಪಂಚಮಸಾಲಿ ಸಮಾಜ ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮ, ಇವತ್ತು ದಲಿತ ಸಮುದಾಯದವರು ಅಂತಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ವಾಲ್ಮೀಕಿ ಸಮಾಜ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು, ಇವತ್ತು ಹಾಲಮತದವರು ಅಂದ್ರೆ ಕನಕದಾಸರದು. ಹಿಂಗೆ ಇವತ್ತು ಒಂದೊಂದೊಂದೊಂದು ಹೇಳ್ಕೊಂತ ಹೋದ್ರೆ ಸುಮಾರು 40 ಸಮಾಜಗಳಿಗೆ 36 ಜಾತಿಗಳಿಗೂ ಒಬ್ಬೊಬ್ಬರು ರಾಷ್ಟ್ರ ಪುರುಷರು ಇದ್ದೇ ಇದ್ದಾರೆ. ಆ ರಾಷ್ಟ್ರ ಪುರುಷರು ಸುಮಾರು 12ನೇ ಶತಮಾನದೊಳಗೆ ಅವ್ರಿಗೆ ಈ ಕಲ್ಪನೆ ಇರಲಿಲ್ಲ, ಇಷ್ಟೊಂದು ನಮ್ಮ ಸಣ್ಣತನಕ್ಕೆ ತಂದು ನಮ್ಮನ್ನ ಜಾತಿಗೆ ಸೀಮಿತ ಮಾಡ್ತಾರಪ್ಪ ಅನ್ನುವಂಥ ಭಾವನೆ ಅವ್ರಿಗಿರ್ಲಿಲ್ಲ. ಆದ್ರೆ ಇವತ್ತು ನಾವೆಲ್ಲ ಅವರನ್ನ ನಾವು ಸಣ್ಣವ್ರನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಒಬ್ರಿಗೊಬ್ರು ಕಷ್ಟದೊಳಗ, ಕಾರ್ಯಕ್ರಮದೊಳಗ, ದುಃಖದೊಳಗ ಭಾಗಿಯಾಗುವಂತ ಒಂದು ಪ್ರವೃತ್ತಿ ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಇವತ್ತು ಸಿಂದಗಿ ಒಳಗೆ 55,000 ಜನಸಂಖ್ಯೆ ಇದ್ರೂ ಸಹ ಇವತ್ತು ಇಲ್ಲಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಹಿಂದೂ ಸಮಾಜದ ಬಾಂಧವರು ಎಲ್ಲಾ ಸಮುದಾಯದಲ್ಲಿ ನಡೀತಕ್ಕಂಥ ಜಯಂತಿಗಳಲ್ಲಿ ನಾವು ಭಾಗವಹಿಸಬೇಕು. ಇವತ್ತು ಅಂಬೇಡ್ಕರ್ ಇದು ತಹಶೀಲ್ದಾರ್ ಆಫೀಸ್ ನಡೀತಕ್ಕಂಥ ಜಯಂತಿಗಳಲ್ಲಿ ಕೇವಲ ಅವರವ್ರ ಸಮಾಜದ ವ್ಯಕ್ತಿಗಳು ಮಾತ್ರ ಸೀಮಿತ ಇರ್ತಾರೆ. ನಾವು ಎಲ್ಲಾ ಸಮುದಾಯದವರು, ಇವತ್ತು ಗೊಲ್ಲರ ಸಮಾಜದವರು ಇವತ್ತು ಕೃಷ್ಣನ ದೊಡ್ಡ ಪ್ರಮಾಣದೊಳಗ ಜಯಂತಿಯನ್ನು ಮಾಡ್ತಾರೆ. ಇವತ್ತು ದೊಡ್ಡ ದೊಡ್ಡ ಮೊನ್ನೆ ಭೂವಿ ಸಮಾಜವರು ಸಿದ್ದರಾಮನ ಜಯಂತಿ, ನಾವು ಸೋಲಾಪುರಕ್ಕೆ ಹೋದ್ರೆ ಸಿದ್ದರಾಮನಿಗೆ ನಾವು ದರ್ಶನ ಮಾಡ್ಲಾರೆ ಬರುದಿಲ್ಲ, ಬಿಜಾಪುರಕ್ಕೆ ಹೋದ್ರೆ ಮಾಡ್ಲಾರೆ ಬರುದಿಲ್ಲ. ಆದ್ರೆ ಸಿದ್ದರಾಮೇಶ್ವರ ಜಯಂತಿ ಅಂದ್ರೆ ಭೂವಿ ಸಮಾಜಕ್ಕಪ್ಪ ಅಂತ ಅನ್ನುವಂತ ಕಲ್ಪನೆ ಬರ್ಲಾಗತ್ತೆ. ಇದನ್ನ ನಾವು ಹೊಡೆದಾಕಿ ನಾವೆಲ್ಲರೂ ಬಂಧುಗಳು. ಇವತ್ತು ಹರಿಯುವುದೊಂದೇ ರಕ್ತ, ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ನಮ್ಮಲ್ಲಿ ಭೇದವೇ ಯಾತಕ್ಕಾಗಿ ಅನ್ನುವಂಥ ಒಂದು ಮನೋಭಾವನೆಯನ್ನು ತೊಡೆದುಹಾಕಿ ನಾವೆಲ್ಲರೂ ಒಂದು ಅನ್ನುವಂಥ ಮನೋಭಾವನೆಯನ್ನ ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನತೆಯಲ್ಲಿಯೂ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಮೂಡಿಸ್ಬೇಕು ಅನ್ನುವಂಥದ್ದು ಒಂದು. ಅದೇ ರೀತಿ ಇವತ್ತು ವಿಶ್ವದೊಳಗಿರ್ತಕ್ಕಂಥದ್ದು ಏಕೈಕ ರಾಷ್ಟ್ರ ಭಾರತ, ಹಿಂದೂ ರಾಷ್ಟ್ರ. ಎಲ್ಲಿ ಹೋದ್ರೂ ಬೇರೆ ಬೇರೆ ಅವ್ರದೇ ಆದಂತ ಒಂದು ಕಂಟ್ರಿಗಳು, ಅವ್ರದೇ ಆದಂತ ಒಂದು ರಾಷ್ಟ್ರಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ನಮ್ಮ ದೇಶದೊಳಗೆ ಸುಮಾರು 6,000 ಜಾತಿಗಳಿದ್ದಾವೆ. ನಮ್ಮ ನಗರದೊಳಗೆ ಸಿಕ್ಕಿರುವಂಥದ್ದು ಬರೀ ಕೇವಲ ಒಂದು 40 ಜಾತಿಗಳು ಸಿಕ್ಕಾವ. ನಾವು ಇವತ್ತು ನಮ್ಮ ಬರೀ ಸಿಂದಗಿ ಒಳಗೆ ಒಂದೇ ಇಲ್ಲ, ಇವತ್ತು ಆಲ್ಮೇಲ್ ಅದ, ದೇವ್ರಪ್ರಿಯ ಅದ, ನಾಳೆ ಪಂಚಾಯತಿ ಮಟ್ಟದೊಳಗೂ ಈ ಜನಜಾಗೃತಿ, ಹಿಂದೂ ಜಾಗೃತಿ ಸಭೆಗಳು ನಡೆದಾವ. ನಿನ್ನೆ ತಾನೇ ನಾವು ಎರಗಲ್ದಾಗ ಮಾಡಿದೀವಿ, ನಾಳೆ ಇವತ್ತು ಆಲ್ಮೇಲ್ದೊಳಗೆ ಇವತ್ತು ನಡೆದದ.
ನಾಳೆ ದೇವ್ರ ಪ್ರಿಯ ಆಗ್ತದೆ. ಬಿಜಾಪುರದೊಳಗೆ 5 ಕಡೆಗಳಲ್ಲಿ ಕಾರ್ಯಕ್ರಮಗಳು ಮಾಡ್ಲಕತ್ತಿದ್ದಾರೆ. ಇಡೀ ದೇಶದ ಎಲ್ಲಾ ನಗರಗಳಲ್ಲಿ, ಎಲ್ಲಾ ಪಟ್ಟಣಗಳಲ್ಲಿ, ಬೆಂಗಳೂರು ನಗರದಾಗ ಸುಮಾರು ಒಂದು 100 ಕಡೆಗಳಲ್ಲಿ ಕಾರ್ಯಕ್ರಮಗಳಾಗ್ತಾವೆ. ಈ ರೀತಿಯ ಒಂದು ವಿಶಾಲವಾಗಿರ್ತಕ್ಕಂಥ ಹಿಂದೂ ಜನರನ್ನು ಜಾಗೃತಿ ಮೂಡಿಸಿ ಇವತ್ತು ದೇಶದ ದೇಗುಲಗಳಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಅರ್ಚಕರಾಗ್ಬೋದು, ಅಥವಾ ನಮ್ಮ ನದಿಗಳಿರ್ಬೋದು, ನಮ್ಮ ಗೋಮಾತೆ ಇರ್ಬೋದು, ಇವನ್ನೆಲ್ಲ ಪವಿತ್ರಗೊಳಿಸುವಂತ ಒಂದು ಕೆಲಸ ಹಿಂದೂ ಬಾಂಧವರ ಮೇಲೆ ಬಹಳ ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಅದ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ರೀತಿಯ ಒಂದು ಅಭಿಯಾನ ಇದು ಇವಾಗ ನಡೆದಿರ್ತಕ್ಕಂಥದ್ದು. ಇದು ಪ್ರತಿ ವರ್ಷನೂ ನಡೆದ್ರೆ ಬಹಳ ನನಗೆ ಸಂತೋಷ ನಮಗೂ ಅನಿಸ್ತಾ ಇದೆ. ಎಲ್ಲರೂ ಒಂದು ಕಡೆ ಕೂಡಬೇಕು, ನಾವೆಲ್ಲರೂ ಒಂದಾಗಿ ಬಾಳ್ವೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ ಇರತಕ್ಕಂಥದ್ದು. ಇವತ್ತು ನಮ್ಮ ನಗರದೊಳಗೆ ನಾವು ಈಗಾಗಲೇ ಆಟೋ ಪ್ರಚಾರ ಮಾಡ್ಲಕತ್ತಿದ್ವಿ. ಇವತ್ತಿಂದ ಸುಮಾರು 3 ದಿನಗಳವರೆಗೆ ಆಟೋ ಪ್ರಚಾರ ಆಗ್ತದೆ. ನಗರದ ಎಲ್ಲಾ ಬಂಜಾರ ಸಮಾಜದವರು ನೃತ್ಯ ಮಾಡ್ಲಕತ್ತಾರ. ಇವತ್ತು ನಮ್ಮ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಅವರು ಮೊನ್ನೆ ಹೇಳಿದ್ರು, ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಾವು ಬೆಳಗ್ಗೆಯಿಂದ ಕಾರ್ಯಕ್ರಮ ಮಧ್ಯಾಹ್ನ 3 ಚಾಲು ಆಗ್ತದೆ, 7 ಗಂಟೆಗೆ ಅಲ್ಲಿ ಸ್ಥಳ ತಲುಪುತ್ತದೆ, ಸಾರ್ವಜನಿಕ ಸಭೆ ನಡೀತದೆ, ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದಕ್ಕೆ ಅವರು ಒಂದಿಷ್ಟು ತಮ್ಮ ಧಾನ್ಯವನ್ನ ಅಥವಾ ಸಕ್ರೆ ಅಥವಾ ರವಾ ಇತ್ಯಾದಿ ನಿಮಗೆ ಎಷ್ಟು ಹತ್ತುತ್ತೋ ಅದಕ್ಕೆ ನಾವೆಲ್ಲ ಕೊಡ್ತೀವಿ ಅಂತ ಅವರು ಅಂದಿದ್ದಾರೆ. ಇವತ್ತು ನಮ್ಮ ವಿಪ್ರ ಸಮಾಜವರು ಒಂದು 30,000 ರೂಪಾಯಿ ದೇಣಿಗೆ ಕೊಡ್ಲಕತ್ತಿದ್ದಾರೆ. ನಮ್ಮ ಪಾಟೀಲ್ ಅಧ್ಯಕ್ಷರು ಇವತ್ತು ಒಳ್ಳೆ ಕಾರ್ಯದಪ್ಪ, ನಂದು ಒಂದು 25,000 ರೂಪಾಯಿ ತೋರಿಸ್ತೀವಿ. ಹಿಂಗೆ ಎಲ್ಲಾ ಸಮುದಾಯದಿಂದ, ಎಲ್ಲಾ ಸಮಾಜದಿಂದ, ಇವತ್ತು ಶಿಂಪಿಗೇರ್ ಸಮಾಜ ಇರ್ಬೋದು, ಗೊಲ್ಲರ ಸಮಾಜ ಇರ್ಬೋದು, ಇವತ್ತು ಡೋರ್ ಕಕ್ಕಯ್ಯನವ್ರ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಸರ್ವ ಸಮಾಜದವರು ಇದಕ್ಕೆ ಕೈ ಕೂಡಿಸಿದ್ದಾರೆ. ಈ ಕಾರ್ಯಕ್ರಮ ನಿಶ್ಚಿತವಾಗಿ ಯಶಸ್ವಿ ಆಗ್ತದೆ. ಮತ್ತು ರೂಪಕಗಳನ್ನು ಮಾಡ್ಲಕತ್ತಿದ್ದವು ನಮ್ಮ ಮೆರವಣಿಗೆ ಒಳಗೆ. ಇವತ್ತ ರೂಪಕಗಳಂದ್ರೇನು? ಇವತ್ತ ಹೇಮರೆಡ್ಡಿ ಮಲ್ಲಮ್ಮ ಅವರು ಭಾವಚಿತ್ರದ ಮೆರವಣಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಳ ಅಕ್ಕ ಮಹಾದೇವಿ ಮತ್ತು ನಮ್ಮ ಶ್ರೀ ರೇಣುಕಾಚಾರ್ಯರದ ಒಂದು ಪ್ರದರ್ಶನ ಮಾಡುವಂತಹದ್ದು, ಮತ್ತು ರೂಪಕಗಳ ಮಕ್ಕಳಿಗೆ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮಡದಂತ, ರಾಷ್ಟ್ರಕ್ಕಾಗಿ ಮಡದಂತ ಮಹಾತ್ಮರದು ರೂಪಕಗಳನ್ನು ಮಾಡಿ ಮಕ್ಕಳಿಗೆ ರಸ್ತೆಗಳಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಹೋಗುವಂತ ರಸ್ತೆಯ ಶೃಂಗಾರ ಅಥವಾ ಸ್ವಚ್ಛತೆ, ಎಲ್ಲರೂ ಜಯ ಜಯಕಾರದೊಂದಿಗೆ ಇವತ್ತು ಯಾವ್ದು ಗೊಂಬೆ ಕುಣಿತ ಇರ್ಬೋದು, ಡೊಳ್ಳಿನ ಕುಣಿತ ಇರ್ಬೋದು, ಅಥವಾ ಇವತ್ತು ಚಿಟ್ಟಲಿಗೆಯ ನಾದ ಇರ್ಬೋದು, ಅಥವಾ ಬೇರೆ ಬೇರೆ ಇಂಥ ಒಂದು 5-6 ನೃತ್ಯಗಳನ್ನ ಇವತ್ತು ಇದರೊಳಗೆ ಕರೆಸುವಂಥದ್ನು ನಾವು ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆ ನಗರದಲ್ಲಿರ್ತಕ್ಕಂಥ ಎಲ್ಲಾ ತಾಯಂದಿರು, ಹಿರಿಯರು, ರೈತರು, ಎಲ್ಲಾ ಸಮುದಾಯದ ಮುಖಂಡರು ಹೆಚ್ಚಿನ ಪ್ರಮಾಣದೊಳಗೆ ಪಾಲ್ಗೊಂಡು ಇದೊಂದು ನಿನ್ನೆ ತಾನೇ ಮುದ್ದೇಬೇಳದೊಳಗೆ ಐತಿಹಾಸಿಕ ಕಾರ್ಯಕ್ರಮ ಒಂದು 8 ದಿನದಿಂದ ಆಯ್ತು. ಸುಮಾರು 10,000 ಜನ ರ್ಯಾಲಿ ಒಳಗೂ ಮತ್ತು ಸಾರ್ವಜನಿಕ ಸಮಾರಂಭದೊಳಗೆ ಸುಮಾರು 25 ರೂಪಕಗಳನ್ನು ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ರ್ಯಾಲಿ ಒಳಗೆ ಭಾಗವಹಿಸಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ಲಿ ಆಗ. ನಾವು ಸಿಂದಗಿ ಒಳಗೆ ಮನಸ್ಸು ಮಾಡಿದ್ರೆ ನಮ್ಮ ಸಮಾಜದ ಬಾಂಧವರು ಯಾವುದಕ್ಕೂ ಏನೂ ಕಮ್ಮಿ ಇಲ್ಲ. ಎಲ್ಲರೂ ಮನಸ್ಸು ಮಾಡೋದು ನಿಶ್ಚಿತವಾಗಿಯೂ ಈ ಸಿಂದಗಿ ನಗರದೊಳಗೂ ಐತಿಹಾಸಿಕ ಕಾರ್ಯಕ್ರಮ ಇದು ಆಗೋದ್ರೊಳಗೆ ಯಾವುದೇ ಹಿಂದೆ ಬೀಳಕ್ಕಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಇರ್ತಕ್ಕಂಥದ್ದು. ಇಷ್ಟು ಒಟ್ಟು ಕಾರ್ಯಕ್ರಮದ ತಯಾರಿ ನಡೆದ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ತನು ಮನ ಧನ ಹಿಂದಿನಿಂದ ಒಂದು 4-8 ಜನ ಅಂತ ಹೇಳಿದ್ರು, ನಮ್ಗೆ ಎದುರಾಗೂ ಹೆಸರು ಹಾಕ್ಬೇಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ನಾವು, ಕಾರ್ಯಕ್ರಮ ಮಾಡಿ. ಈ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪ್ರಭು ಸಾರಂಗದೇವ ಶಿವಾಚಾರ್ಯರಾಗ್ಲಿ, ಆನಂತರ ನಮ್ಮ ಎಸ್ ಪಾಟೀಲ್ ಸರ್ ಆಗ್ಲಿ, ಆನಂತರ ನಮ್ಮ ಹನುಮಂತ ಮೊಳಲಿ ಅವರು ಮುಖ್ಯ ವಕ್ತಾರರು, ಶಾರದಾ ನಡಗೋಡ್ ಅಕ್ಕ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಉಪಾಧ್ಯಕ್ಷರೊಳಗೆ BH ಬಿರಾದರ್ ಅವರು, ನಮ್ಮ ಸಂಗನಗೌಡರು ಬಂದಿದ್ದಾರೆ. ನಮ್ಮ ಡಾಕ್ಟರ್ ಚಿಂಚೋಳಿ ಅವರು ಊರಾಗಿಲ್ಲ, ಹಿಂಗಾಗಿ ಬರ್ಲಿಕ್ಕೆ ಆಗಲಿಲ್ಲ. 1-2-3 ಮಂದಿ ಊರಾಗಿರ್ಲಾರ ಕಾರ್ಯಕ್ರಮಕ್ಕೆ ಬರೋದಾಗಿಲ್ಲ. ಮತ್ತು ನಮ್ಮ ಪೂಜ್ಯ ಶ್ರೀ ಊರನ ಹಿರಿಯ ಮಠದ ಶಿವಾನಂದ ಶಿವಾಚಾರ್ಯರು, ಭೀಮಾಶಂಕರ ಮಠದ ಮುತ್ಯ ಅವರು, ರಾಘವೇಂದ್ರ ಮಠದ ವಿಠಲಾಚಾರ್ಯ ಶ್ರೀಗಳು, ಶಾಂತಗಂಗಾರ ಮಠದ ಪೂಜ್ಯ ಶ್ರೀ ಶಾಂತಗಂಗಾರ ಮಹಾಸ್ವಾಮಿಗಳು, ಮೂರ್ಜಾವರ ಮಠದ ರಾಮಚಂದ್ರ ಮಹಾಸ್ವಾಮಿಗಳು ಮತ್ತು ಆದಿಶೇಷ ಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ, ಈ ಎಲ್ಲಾ ಮಠಾಧೀಶರು ಈ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರ್ತಾರೆ. ಯಾವುದೇ ಪಕ್ಷದ ಧ್ವಜ ಆಗಲಿ, ಪಕ್ಷದ ನಾಯಕರಾಗಲಿ ವೇದಿಕೆ ಮ್ಯಾಗ ಸಮೀಪ ಎಲ್ಲಿ ಇರೋದಿಲ್ಲ. ಅವರೆಲ್ಲ ವೀಕ್ಷಕರಾಗೇನೆ ವೇದಿಕೆ ಮುಂಭಾಗದಲ್ಲಿ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥದ್ದು. ಎಲ್ಲರೂ ಇದಕ್ಕೆ ತನು ಮನ ಧನದಿಂದ ಸಹಾಯ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ತಾವೆಲ್ಲ ಸ್ವಲ್ಪ ಹೆಚ್ಚಿನ ಪಬ್ಲಿಸಿಟಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಬೇಕು, ಶಕ್ತಿ ಕೊಡಬೇಕು, ಶಕ್ತಿ ತುಂಬಬೇಕು. ಮೀಡಿಯಾದವರು ಶಕ್ತಿ ತುಂಬಿದ್ರೆ ಸಕ್ಸಸ್ಫುಲ್ ಆಗ್ತದೆ.